ದಂಡಿಗನಹಳ್ಳಿ ಹೋಬಳಿ ಕುಂಬೇನಹಳ್ಳಿ ಗ್ರಾಮ ಸೇರಿ ಅಕ್ಕಪಕ್ಕದ 10ಕ್ಕೂ ಹೆಚ್ಚು ಹಳ್ಳಿಗಳ ರೈತರು ಮತ್ತು ಗ್ರಾಮಸ್ಥರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗಾಗಿ 5 ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಎಂದು ಮಾಜಿ ಸಚಿವ ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಕೊಂಬೇನಹಳ್ಳಿ ಗೇಟ್ನಲ್ಲಿನ ಗ್ರಾಮ ಪಂಚಾಯಿತಿಯ ಕಚೇರಿ ಪಕ್ಕದಲ್ಲಿ 32 ಲಕ್ಷ ರು ವೆಚ್ಚದ ಪಶು ಆಸ್ಪತ್ರೆ ಹಾಗೂ 20 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾಗುವ ಸಮುದಾಯ ಭವನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು 5 ಕೋಟಿ ರು ವೆಚ್ಚದ ವಿದ್ಯುತ್ ವಿತರಣಾ ಕೇಂದ್ರ ನಿರ್ಮಾಣಕ್ಕೆ 2 ಎಕರೆ ಜಾಗವನ್ನು ಈಗಾಗಲೇ ಹಸ್ತಾಂತರಿಸಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು 15 ದಿನದಲ್ಲಿ ಕಾಮಗಾರಿ ಆರಂಭಗೊಳ್ಳಲಿದೆ. ಇದರೊಂದಿಗೆ ಗ್ರಾಮಸ್ಥರ ಒತ್ತಾಯದಂತೆ ಬಿಎಂಸಿ ಘಟಕ ಮತ್ತು ಜನರಲ್ ಆಸ್ಪತ್ರೆ ನಿರ್ಮಾಣಕ್ಕೂ ಆದ್ಯತೆ ನೀಡಲಾಗುವುದು ಎಂದರು. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಗುಣಮಟ್ಟದ ಶಿಕ್ಷಣ ಬಡವರ ಮಕ್ಕಳಿಗೆ ದೊರಕಿಸಿಕೊಡುವ ಉದ್ದೇಶದೊಂದಿಗೆ ಅಗ್ರಹಾರ ಗೇಟ್ನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಅತಿ ಶೀಘ್ರದಲ್ಲೇ ಆರಂಭಿಸಿ ಉಚಿತ ಶಿಕ್ಷಣ ನೀಡಲಾಗುವುದು ಎಂದರು. ಈಗಾಗಲೇ ಕುಂಬೇನಹಳ್ಳಿಗೆ ಗ್ರಾಮ ಪಂಚಾಯಿತಿ ಕಚೇರಿ, ಪ್ರೌಢಶಾಲೆ, ಮೊರಾರ್ಜಿ ವಸತಿ ಶಾಲೆ ನಿರ್ಮಾಣವಾಗಿದ್ದು ಇದೀಗ ಸಮುದಾಯ ಭವನ, ವಿದ್ಯುತ್ ವಿತರಣಾ ನಾಲೆ, ಪಶು ಆಸ್ಪತ್ರೆ ನಿರ್ಮಾಣದೊಂದಿಗೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಡಾ. ಸೂರಜ್ ರೇವಣ್ಣ ಮಾತನಾಡಿ, ನಮ್ಮ ತಂದೆಯವರಿಗೆ ರಾಜಕೀಯ ಶಕ್ತಿ ತುಂಬಿದ ಈ ಭಾಗದ ರೈತರ ಏಳಿಗೆಗಾಗಿ ತಮ್ಮ ಕುಟುಂಬವು ಸದಾ ದುಡಿಯುತ್ತಿದ್ದು ಮುಂದಿನ ದಿನಗಳಲ್ಲೂ ಸಹ ಈ ಭಾಗದ ರೈತರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಲಾಗುವುದು. ಬಹುದಿನದ ಬೇಡಿಕೆಯಾದ ಜನರಲ್ ಆಸ್ಪತ್ರೆ ನಿರ್ಮಾಣಕ್ಕೆ ಬದ್ಧವಾಗಿದ್ದು ಈ ಭಾಗದ ಬಡ ರೈತರ ಮಕ್ಕಳ ಮದುವೆ ಮತ್ತು ಇನ್ನಿತರ ಶುಭ ಸಮಾರಂಭಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಮುದಾಯ ಭವನದ ಕಾಮಗಾರಿಗೆ ಎಚ್.ಡಿ. ರೇವಣ್ಣ ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೆಜೆ ಸುರೇಶ್, ಹೊನ್ನಶೆಟ್ಟಿಹಳ್ಳಿ ದೀಪು, ಎಎಂ ಬಾಲಚಂದ್ರ, ರೂಪೇಶ್, ವಾಸು, ವಿಕಾಸ್, ದಿಲೀಪ್, ರವಿ, ಮಧು, ರಂಗಸ್ವಾಮಿ, ಅಗ್ರಹಾರ ದಿನೇಶ್, ಅಗ್ರಹಾರ ಕೊಪ್ಪಲು ಪ್ರಭಾಕರ್, ಕೊಪ್ಪಲು ನಾಗರಾಜು, ಚೋಳೇನಹಳ್ಳಿ ಮಂಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. 32 ಲಕ್ಷ ರೂಪಾಯಿದು ಧನಿನ್ ಹಾಸ್ಪಿಟ್ಲ್ ಇದಾಗಿದೆ. ಸಮುದಾಯ ಭವನ ಇಲ್ಲಿ KIP ಸ್ಟೇಷನ್ ಮಾಡಿಸಿದ್ದೀನಿ 5 ಕೋಟಿ ರೂಪಾಯಿಂದು. ಅದು ಟೆಂಡರ್ ಐತೆ. ಇನ್ನೊಂದು 15 ದಿವಸದಲ್ಲಿ ಕೆಲಸ ಹಿಡಿತಾರೆ. ಇನ್ನು 15 ದಿವಸದಲ್ಲಿ ಕೆಲಸ ಹಿಡಿತಾರೆ. ಅದು 2 ಎಕರೆ ರಿಸರ್ವ್ ಮಾಡಿ 5 ಕೋಟಿ ರೂಪಾಯಿಂದ ಈ ಭಾಗಕ್ಕೆ ಕರೆಂಟ್ ಬರೋಕ್ಕೆ 5 ಕೋಟಿ ರೂಪಾಯಿಂದ ಸಮುದಾಯ ಇದು ಸಬ್ಸ್ಟೇಷನ್ ಮಾಡಿದ್ದೀನಿ. ಟೆಂಡರ್ ಆಯ್ತು. ಅದು ಯಾರಿಗೂ 5 ಕೋಟಿಗೆ 32 ಲಕ್ಷ. ಇದು ಸಮುದಾಯ ಆಸ್ಪತ್ರೆ, ಪಂಚಾಯತಿ ಆಫೀಸ್ ಐತೆ, ಹೈಸ್ಕೂಲ್ ಐತೆ, ಹಾಸ್ಟೆಲ್ ಬೇರೆ ಮಾಡಿದ್ದೀವಿ. ಮಾಡ್ಕೊಡ್ತೀನಿ, ಆಮೇಲೆ BMC ಕೊಡಿಸ್ತೀನಿ. ಅಗ್ರಹಾರ ಗೇಟ್ ಇದು 2 ಸೇರಿಸಿ ಇಲ್ಲಿಗೊಂದು KPSC ಅಲ್ಲಿಗೊಂದು KPSC ಮಾಡೋಣ. ಅದು ಮಾಡುವಾಗ ಹಾಸ್ಟೆಲ್ ಸೇರಿಸಿ ಮಾಡೋಣ. ಅಲ್ಲೇ ಹುಡುಗರಿಗೆ 1ನೇ ತರಗತಿಯಿಂದ PUC ವರೆಗೆ ಇಲ್ಲೇ ಸ್ಕೂಲ್ ಮಾಡಿ ಒಂದು 5 ಕೋಟಿ ಖರ್ಚು ಮಾಡಿ ಮಾಡಿಸ್ತೀವಿ. ಕುಂಬೇನಹಳ್ಳಿ ಹಾಗೂ ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾನ್ಯ ರೇವಣ್ಣ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಏನು ಶಾಸಕರಾಗಿ 5ನೇ ಬಾರಿ ಆಯ್ಕೆಯಾಗಿದ್ದಾರೆ, ಅವರು ಅಭಿವೃದ್ಧಿ ಅಧಿಕಾರ ಅಂತ ಏನು ಅವರು ಕರೀತಾರೆ. ಇವತ್ತು ಈ ಕುಂಬೇನಹಳ್ಳಿ ಗೇಟ್ನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ಒಂದು ಸಬ್ಸ್ಟೇಷನ್ನ ಇಲ್ಲಿ ಎಲ್ಲ ನಮ್ಮ ರೈತರಿಗೂ ಕೂಡ ಒಂದು ವಿದ್ಯುತ್ ಸದ್ಬಳಕೆ ಆಗಲಿ ಅನ್ನೋ ರೀತಿಯಲ್ಲಿ ದೃಷ್ಟಿಯಿಂದ ಬಂದು ಹಾಗೂ 32 ಲಕ್ಷ ರೂಪಾಯಿ ಇವತ್ತು ವೆಚ್ಚದ ಧನದ ಆಸ್ಪತ್ರೆ ಹಾಗೂ ಈಗ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಒಂದು ಖರ್ಚು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಸಮುದಾಯ ಭವನನ ಈ ಒಂದು 7-8 ಹಳ್ಳಿಗಳಿಗೆ ಎಲ್ಲ ಬಡವರ ಬಡವರಿಗೆಲ್ಲ ಮದುವೆ ಮಾಡೋಂಥ ರೀತಿ ಅನುಕೂಲ ಆಗಲಿ ರೀತಿಯಲ್ಲಿ ರೇವಣ್ಣ ಸಾಹೇಬರು ಇಷ್ಟು ಕಾಮಗಾರಿಗಳಿಗೂ ಚಾಲನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕುಂಬೇನಹಳ್ಳಿ ಗ್ರಾಮಸ್ಥರ ಅವರ ಒಂದು ಮನವಿ ಮೇರೆಗೆ, ಅಪೇಕ್ಷೆ ಮೇರೆಗೆ ಒಂದು ಜನರಲ್ ಹಾಸ್ಪಿಟ್ಲ್ ಕೂಡ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ. ಅದನ್ನು ಕೂಡ ಒಂದು ಸಂಕಲ್ಪ ಮಾನ್ಯ ರೇವಣ್ಣ ಸಾಹೇಬರು ಹಾಗೂ ನಾವು ಸೇರಿ ಮಾಡ್ತೀವಿ. ಈ ಭಾಗದ ಜನರ ಸೇವೆನ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ದಿನಲ್ಲ 2 ಬೆಳೆ ನೀರು ಕೊಡಿಸೋದು ನನ್ನ ಗ್ಯಾರಂಟಿ. ಅವ್ರು ಯಾವಾಗ ಬರ್ತಾರೆ ಹೊಡೆದಾಟ. ನಾನೇ ಗೇಟ್ ಎತ್ತಿ ನಾಳೆಗೆ ಬಂದು ಶನಿವಾರ ಬೆಳಿಗ್ಗೆ ಗೇಟ್ ಎತ್ತಿ ಫುಲ್ ಎತ್ತೀನಿ.
ಎಲ್ಲರೂ ಶಿಲ್ಟಿಗಿದ್ರೆ ಅದು ಒಂದು JCB ನಾನು ಮಾಡಿಸ್ತೀನಿ. ಭತ್ತ ಕೇಳಿ ಅದು ಯಾವ ರೋಡ್ ಹಾಕಿಲ್ಲ ರೈತರು ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವುದನ್ನು ರೂಢಿಸಿಕೊಂಡಲ್ಲಿ ಇದರಿಂದ ಬ್ಯಾಂಕ್ ಬೆಳವಣಿಗೆಯಾಗುವುದರ ಜೊತೆಗೆ ರೈತರಿಗೆ ಮತ್ತಷ್ಟು ಸಾಲ ನೀಡಲು ಹಣದ ಲಭ್ಯತೆಯಾಗಲಿದೆ ಎಂದು ಪಟ್ಟಣದ ಪಿಕಾರ್ಡ್ ಬ್ಯಾಂಕ್ನ ಅಧ್ಯಕ್ಷ BN ಮಂಜುನಾಥ್ ತಿಳಿಸಿದರು. ಬ್ಯಾಂಕ್ನ ಆವರಣದಲ್ಲಿ ಗುರುವಾರದಂದು ನಡೆದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನ ಪಿಕಾರ್ಡ್ ಬ್ಯಾಂಕ್ನಿಂದ ಸಾವಿರಾರು ರೈತರಿಗೆ ಮಧ್ಯಮ ಮತ್ತು ದೀರ್ಘಾವಧಿ ಸಾಲಗಳನ್ನು ನೀಡುತ್ತಾ ಬರಲಾಗಿದೆ. ಬ್ಯಾಂಕ್ ಸುದೀರ್ಘ ಅವಧಿಗೆ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕಾದಲ್ಲಿ ಸುಸ್ತಿದಾರರು ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಬೇಕು. ಕಳೆದ 2-3 ವರ್ಷಗಳ ಹಿಂದೆ ಸಾಲ ಮರುಪಾವತಿ ಇಲ್ಲದೆ ಬ್ಯಾಂಕಿನ ವಹಿವಾಟು ನಿಷ್ಕ್ರಿಯವಾಗಿತ್ತು. ಎಲ್ಲ ನಿರ್ದೇಶಕರು ಸುಸ್ತಿದಾರರಾದ ರೈತರನ್ನು ಮನವೊಲಿಸಿ ಹಣ ಕಟ್ಟಿಸಿದ ಪರಿಣಾಮ ಬ್ಯಾಂಕ್ ಅಭಿವೃದ್ಧಿಯತ್ತ ಸಾಗಿದೆ ಎಂದರು. ಸರ್ಕಾರ ಹೊಸ ರೈತರಿಗೆ ಸಾಲ ನೀಡುವ ಉದ್ದೇಶಕ್ಕಾಗಿ 2 ಅವಧಿಗೆ 10 ಕೋಟಿ ರು ಹಣ ನೀಡಿತ್ತು. ಇದೀಗ 6 ಕೋಟಿ ರು ನೀಡಿದೆ. ನಮ್ಮ ಖಾತೆಗೆ ಜಮೆಯಾಗುವುದಷ್ಟೇ ಬಾಕಿ ಇದೆ. ಈಗಾಗಲೇ ಸುಸ್ತಿದಾರರಾದವರಿಗೆ ಬಾಕಿ ಕಟ್ಟಿದಲ್ಲಿ ಪುನಃ ಸಾಲ ನೀಡುವ ಭರವಸೆಯನ್ನ ನೀಡಿರುವುದರಿಂದ ಮೊದಲಿಗೆ ಅವರಿಗೆ ಸಾಲ ನೀಡಿ ಉಳಿಕೆ ಹಣದಿಂದ ಹೊಸ ರೈತರಿಗೆ ಸಾಲ ನೀಡುವ ತೀರ್ಮಾನವನ್ನು ಆಡಳಿತ ಮಂಡಳಿ ಮಾಡಿದ್ದು, ರೈತರು ಸಹಕರಿಸಬೇಕೆಂದ ಅವರು, ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 20 ಲಕ್ಷ ರು ನಿವ್ವಳ ಲಾಭ ದಾಖಲಿಸಿದೆ. ಲಾಭದ ಹಣದಲ್ಲಿ ಪ್ರಾಧಿಕಾರದಿಂದ 345 ಚದರ ಮೀಟರ್ ಅಳತೆ ನಿವೇಶನವನ್ನು ಬ್ಯಾಂಕಿನ ಅಭಿವೃದ್ಧಿ ಉದ್ದೇಶಕ್ಕೆ ಖರೀದಿ ಮಾಡಲಾಗಿದೆ ಎಂದರು. ಬ್ಯಾಂಕಿನ ಮಾಜಿ ಅಧ್ಯಕ್ಷ ಎಂ ಶಂಕರ್ ಮಾತನಾಡಿ, ತಾಲೂಕಿನ PLD ಬ್ಯಾಂಕ್ನಿಂದ ಅತಿ ಹೆಚ್ಚು ರೈತರು ಸಾಲ ಪಡೆದು ಅಭಿವೃದ್ಧಿ ಸಾಧಿಸಿದ್ದಾರೆ. ಸಾಲ ಪಡೆದವರು ನಿಯಮಿತವಾಗಿ ಮರುಪಾವತಿಗೆ ಮುಂದಾಗಬೇಕು. ಪಡೆದ ಸಾಲವನ್ನು ಪಡೆದ ಉದ್ದೇಶಕ್ಕಷ್ಟೇ ಬಳಸಬೇಕು. ಇತರೆ ಬಳಕೆಗೆ ಮುಂದಾಗಬಾರದು ಎಂದ ಅವರು, ಜಮೀನಿಗೆ ಮೌಲ್ಯ ಬಂದಿದ್ದು ಭೂಮಿಯನ್ನ ಕಳೆಯದಂತೆ ಎಚ್ಚರ ವಹಿಸಬೇಕೆಂದರು. ಆರಂಭದಲ್ಲಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನು ಬ್ಯಾಂಕಿನ ವ್ಯವಸ್ಥಾಪಕ MS ಧರ್ಮ ಸಭೆಗೆ ಮಂಡಿಸಿದರು. ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿದ ರೈತರನ್ನು ಅಭಿನಂದಿಸಲಾಯಿತು. ಈ ವೇಳೆ ಬ್ಯಾಂಕಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ MR ಮಂಜುನಾಥ್, ನಿರ್ದೇಶಕರುಗಳಾದ NT ಬೊಮ್ಮೇಗೌಡ, ನಂಜುಂಡೇಗೌಡ, KT ನಟೇಶ್, KR ಬಾಬು, ಮಧುಕುಮಾರ್, ಕಿರಣ್ ಬೂಕಾ, AB ನಂಜುಂಡೇಗೌಡ, MA ಕುಮಾರಸ್ವಾಮಿ, ಕನ್ಯಾಕುಮಾರಿ, ಭಾರತಿ ಪಾಂಡು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ GR ಮೂರ್ತಿ ಸೇರಿ ಸಿಬ್ಬಂದಿಗಳಾದ ದೇವರಾಜ್, ಕುಮಾರಿ, ಶಿಲ್ಪಾ ಇದ್ರು. 3 ವರ್ಷದಿಂದ ಮುಂಚೆ ಯಾವುದೇ ರೀತಿ ವಸೂಲಾತಿ ಇಲ್ಲದೆ ಬ್ಯಾಂಕಿನೊಳಗೆ ಬರೋಕ್ಕೆ ಆಯ್ತಿರಲಿಲ್ಲ. ಆ ಮಟ್ಟಕ್ಕೆ ಆಗೋಗ್ಬಿಟ್ಟದ್ದು. ನಾವು ಕಳೆದ ಬಾರಿ ಬಂದಾಗ ಬ್ಯಾಂಕ್ಗಳಿಗೆಲ್ಲ ಜನ ಬರ್ತಿರಲಿಲ್ಲ, ಎಲ್ಲ ಬ್ಯಾಂಕೆಲ್ಲ ಒಂಥರ ಸ್ಮೆಲ್ ಬರೋದು, ಆ ಮಟ್ಟಕ್ಕೆ ಆಗಿತ್ತು. ಏನು ಸಿದ್ದರಾಮಯ್ಯನವರು ಮನ್ನಾ ಮಾಡಿದ್ರು, ಆಗೊಂದಿಷ್ಟು ಇದಾಯಿತು. ಅದರಿಂದ ಈಚೆಗೆ ಬಂದಂಥ ಎಲ್ಲ ನಿರ್ದೇಶಕರು ಒಂದು ಗೌರವಯುತವಾಗಿ ಎಲ್ಲ ರೈತರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ರೈತರಿಂದ ಒಂದಿಷ್ಟು ಹಣನ ಕಟ್ಟಿಸಿದ ಮೇಲೆ ಬ್ಯಾಂಕು ಕಳೆದ ಬಾರಿ ಮತ್ತು ಅದರಿಂದ ಕಳೆದ ಬಾರಿ ಒಂದು ಸರಿ ಒಂದು 4 ಕೋಟಿ ಕೊಟ್ಟರು, 2ನೇ ಸಾರಿಗೆ ಒಂದು 6 ಕೋಟಿ ಕೊಟ್ಟರು. ಕಳೆದ ಬಾರಿ ಒಂಚೂರು ಜಾಸ್ತಿನ ಎಕ್ಸ್ಟ್ರಾನ ತಂದು ಈ ಬಾರಿನೂ ಒಂದು 6 ಕೋಟಿ ಕೊಟ್ಟಿದ್ದಾರೆ. ಆದರೆ ನಾವು ಏನು ರೈತರುಗಳು ಕಟ್ಟಿದ್ರು, ಆ ಸುಸ್ತಿಯಾಗಿದ್ರು, ಅವ್ರಿಗೆಲ್ಲ ನಿರ್ದೇಶಕರು ಹೇಳಿ ಒಪ್ಪಿಸಿ, ನಿಮಗೆ ಏನು ಕಟ್ತೀರಿ ಹಣನ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರಿಗೆ ಆದ್ಯತೆ ಮೇಲೆ ಮೊದಲು ಕೊಟ್ಟು ಉಳಿದಂಥ ಹೊಸ ಲೋನ್ದಾರಿಗೂ ಲೋನ್ ಕೊಡ್ತೀವಿ, ಹೊಸ ನಮ್ಮ ರೈತರಿಗೂ ಕೊಡ್ತೀವಿ. ಇದು ನಾವು ನಬಾರ್ಡ್ ಬ್ಯಾಂಕಿಂದ ನಾವು ಲೋನ್ ತಗೊಂಡು ನಬಾರ್ಡ್ ಬ್ಯಾಂಕಿಗೆ ನಾವು 13% ಲೋನ್ ನಮ್ಗೆ ಇಂಟ್ರೆಸ್ಟ್ ಇರ್ತೈತೆ. ಆದರೆ ರಾಜ್ಯ ಸರ್ಕಾರ 10% ಕಟ್ಕೊಡ್ತೈತೆ, ನಾವು 3%. ಸರಿಯಾಗಿ ಕಟ್ಕೊಂಡು ಹೋದ್ರಿಗೆ 3% ಇರುತ್ತೆ. ಕಟ್ತಾ ಇದ್ದವ್ರಿಗೆ ಇದು 12%, ಸುಸ್ತಿ ಆಗಿ 15% ಎಲ್ಲ ಆಗಿ ಒಂದು ಅವರು ಕೆಲವರು 2000 ಇಸ್ವಿಯಿಂದ ಹಿಂದೂ ತಾಂಡ್ರ ಅಂತವ್ರು ಈ ಬ್ಯಾಂಕ್ ಕಡೆಗೆ ಇನ್ನೂ ಬಂದಿಲ್ಲ. ಕೆಲವರೆಲ್ಲ ಬರ್ತಾರೆ ಏನೋ ಬೇಕಾದಾಗ. ಈಗೆಲ್ಲ ಕ್ಲಿಯರೆನ್ಸ್ ಕೊಡೋಕ್ಕೆ ಅವಕ್ಕೆಲ್ಲ ಭಾರಿ ಕಂಡೀಷನ್ ಮಾಡಿದ್ದೀವಿ, ಹಂಗಾಗಿ ಹುಡುಕೊಂಬರ್ತಾರೆ. ಮತ್ತು ಎಲ್ಲ ಡೈರೆಕ್ಟರ್ಗಳು ಸಹಕರಿಸಿ ಎಲ್ಲ ಕಟ್ಟಿಸ್ತಾ ಇದ್ದಾರೆ. ಹಂಗಾಗಿ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಈ ಸರಿ ಬ್ಯಾಂಕು ಎಲ್ಲರೂ ಸಹಕರಿಸಿ ಮಾಡಿರೋದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಈ ಸಾಲಿನಲ್ಲಿ ಲಾಭ ಗಳಿಸಿದ್ದು ಒಂದು 20 ಲಕ್ಷ ರೂಪಾಯಿ 23,009 ರೂಪಾಯಿ ಲಾಭ ಗಳಿಸಿದ್ದೀವಿ. ನಮ್ಮ ಏನು ಪ್ರಾಧಿಕಾರದವರು ಒಂದು CA ಸೈಟನ್ನು ತಾಂಡಿದ್ವಿ. ಸರ್ವೆ ನಂಬರು 81/3, 98/98/3ರಲ್ಲಿ
345 ಚದರ ಮೀಟರ್ ಅಳತೆ ಒಂದು ನಿವೇಶನನ ನಾವು ಪರ್ಚೇಸ್ ಮಾಡಿದ್ದೀವಿ. ಅದು ಮುಂದೆ ಬ್ಯಾಂಕಿಗೆ ಅನುಕೂಲ ಆಗುತ್ತೆ. ಈ ಬ್ಯಾಂಕು ಸಹ ಮುಖ್ಯವಾದ ಜಾಗದಲ್ಲಿದ್ದು ಅವತ್ತಿನ ಕಾಲದಲ್ಲಿ ಎಲ್ಲ ಏನು ಸದಸ್ಯರು ಮತ್ತು ಸರ್ಕಾರದವರು ಹಿಂದೆ ಮಾಡಿದಂಥ ಮುಖ್ಯವಾದ ರಾಜಕಾರಣಿಗಳು ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಜಾಗದಲ್ಲಿದೆ, ಕೋಟ್ಯಾಂತರ ರೂಪಾಯಿ ಬೆಳವಳ್ತಾ ಇದೆ. ಅದೇ ರೀತಿ ನಾವು ಮಾಡಿದ್ದು ಮುಂದೊಂದು ದಿವಸ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಅಂಥದ್ದೊಂದು ಲಾಭಾಂಶದಲ್ಲಿ ಒಂದು ಬ್ಯಾಂಕಿಗೆ ಒಂದು ನಿವೇಶನನ ಖರೀದಿ ಮಾಡಿದ್ದೀವಿ. ಸೊಸೈಟಿಗಳು ಮತ್ತೊಂದು ಯಾವುದು ಆಗ ಸಾಲ ಕೊಡ್ತಾ ಇರಲಿಲ್ಲ ರೈತರಿಗೆ. ಅಂತ ಒಂದು ಸಂದರ್ಭದಲ್ಲಿ ಬ್ಯಾಂಕಿಗೆ ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಈ ತಾಲೂಕಲ್ಲಿ ರೈತರಿಗೆ ಸಹಾಯವನ್ನು ಮಾಡಿದೆ. ಅದೇ ಥರ ರೈತರು ಸಹ ಸಾಲ ತಗೊಂಡವರು ಕಟ್ಟಬೇಕು. ಯಾಕೆಂದರೆ ಕಟ್ಟಿದರೆ ಮುಂದಿನ ದಿನಗಳಲ್ಲಿ ನಿಮಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಕುಟುಂಬಕ್ಕಾಗಲಿ ಮತ್ತು ಬೇರೆ ರೈತರುಗಳಿಗೆ ಸಾಲ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಅತಿ ಹೆಚ್ಚು ಸಾಲವನ್ನು ಸಹ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಸರ್ಕಾರ ಭಾಳ ಒತ್ತು ಕೊಡ್ತಾ ಇದೆ ರೈತರನ್ನ ಮುಂದೆ ತರಬೇಕು. ಯಾಕೆಂದರೆ ಭೂಮಿನೂ ಸಹ ತುಂಬ ಬೆಲೆ ಬಂದಿದೆ. ಅದರಿಂದ ಭೂಮಿ ಬಗ್ಗೆ ಎಲ್ಲರೂ ಸಹ ಒಂದು ಕಾಳಜಿ ವಹಿಸಿ ಭೂಮಿನ ಉಳಿಸ್ಕೋಬೇಕು, ಅದನ್ನು ಬಿತ್ತನೆ ಮಾಡಬೇಕು. ಆದಷ್ಟು ಮಳೆ ಆಗ್ತಾ ಇದ್ರು ಸಹ ಒಂದು ಬಿತ್ತನೆ ಮಾಡಿ ಎಷ್ಟಾಗುತ್ತೋ ಅಷ್ಟನ್ನ ಇವತ್ತಿನ ಇದು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವರು ಸರ್ಕಾರ ಯಡಿಯೂರಪ್ಪನ ಕಾಲದಲ್ಲಿ ಮತ್ತು ಸಿದ್ದರಾಮಯ್ಯನ ಕಾಲದಲ್ಲಿ ಬಡ್ಡಿನ ಮನ್ನಾ ಮಾಡಿತು. ಅದರಲ್ಲೂ ಕುಮಾರಸ್ವಾಮಿಯವರು ಸಹ ಬಡ್ಡಿನ ಮನ್ನಾ ಮಾಡಿದರು. ಆದರೆ ಕೆಲವು ರೈತರು ಹಸುರನ್ನ ಕಟ್ಟಿದ್ರು, ಬಡ್ಡಿ ಎಲ್ಲ ಮನ್ನಾ ಆಯಿತು. ಇನ್ನು ಕೆಲವರು ಕಟ್ಟಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ, ಹಸುರು ಕಟ್ತೀವಿ, ಏನಾರ ಮಾಡಿ ಬಡ್ಡಿನ ಬಿಟ್ಕೊಡಿ ಅಂತ. ಆದರೆ ಇವಾಗ ನಮ್ಗೆ ಅದಕ್ಕೆ ಅಧಿಕಾರ ಇಲ್ಲ. ಬ್ಯಾಂಕ್ನಲ್ಲಿರೋ ಅಧ್ಯಕ್ಷರುಗಳಿಗಾಗಲಿ, ಸೆಕ್ರೆಟರಿಗಳಿಗಾಗಲಿ, ಡೈರೆಕ್ಟರ್ಗಳಿಗಾಗಲಿ ಯಾರಿಗೂ ಅದು ಅಧಿಕಾರ ಇಲ್ಲ. ಇವಾಗ 50,000